ನಮಸ್ಕಾರ ಗೆಳೆಯರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ DBS. ಇವತ್ತಿನ ಏನು ವಿಷಯ ಅಂದರೆ, ಇವತ್ತು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಈ ವಿಷಯ ತಗೊಬಾರ್ದು ಆದರೂ ತಗೊತಾ ಇದ್ದೀನಿ ಅಂದರೆ ಕಾರಣ ನಮ್ಮ ಆಟೋ ಚಾಲಕರು. ಏನಕ್ಕೆ ಅಂದರೆ, ನಿನ್ನೆ ನಡೆದಿರುವ ಇದರಲ್ಲಿ ಕೋರ್ಟಲ್ಲಿ ಒಂದೇ ಒಂದು ಹೇಳಿದ್ದು ಜಡ್ಜು ಒಂದೇ ಮಾತು: ನ್ಯಾಯವಾಗಿ ಯಾರು ನಿಯತಾಗಿದ್ದೀರಾ ಹೇಳಿ ಆಟೋದ ಚಾಲಕರು ಅಂತ ಹೇಳಿದ್ದಾರೆ. ಈಗ ಏನಾಗಿದೆ ಅಂದರೆ, ನಮ್ಮ 100%ಅಲ್ಲೇನು ಯಾರೂ ಇಲ್ಲ, ಅದರಲ್ಲಿ ಒಂದು 5% ಇದ್ದಾರೆ, ಇನ್ನು 95% ನಾನು ಹೇಳೋದು. ಯಾಕಂದರೆ ನಾನು ಒಬ್ಬ ಆಟೋ ಚಾಲಕನೇ ಇರ್ಬೋದು, ಆದ್ರೂ ಈಗ ನೀವು ಮಾಡ್ತಾ ಇರೋ ತಪ್ಪಿಗೆ ಈಗ ಎಲ್ರಿಗೂ ಏಟ್ ಆಗ್ತಾ ಇರೋದು. ಯಾರೋ ಮಾಡ್ತಾ ಇದ್ದಾರೆ, ಈಗ ಆ ಬೈಕವ್ರು ಓಡಿಸ್ಲಿ, ಪರವಾಗಿಲ್ಲ. ಅದು ಏನಿದೆ ಅದು ಕಾನೂನು ಪ್ರಕಾರ ಇದು ಮಾಡ್ಕೊಂಡ್ರೆ ಓಕೆ. ಈಗ ನೋಡಿ, ನಾವು ಮಾಡ್ತಾ ಇರೋ ಕೆಲಸಕ್ಕೆ ಈಗ ಜರ್ಜೆ ಎಲ್ಲಿವರೆಗೂ ಮುಟ್ಟಿದೆ ಅಂದರೆ ಅರ್ಥ ಆಗ್ತಿದೆ ಅಲ್ವಾ. ಯಾರೋ ಮಾಡ್ತಾ ಇದ್ದಾರೆ, ಹೋಗೋರು ಬರೋರೆಲ್ಲ ಮಾಡ್ತಾ ಇದ್ದಾರೆ, ಗೊತ್ತು ಅವ್ರಿಗೂ ಕಷ್ಟಗಳೆಲ್ಲ ಗೊತ್ತು. ನಾವು ಕಷ್ಟದಲ್ಲೇ ತಾನೇ ಬಂದಿರೋದು. ಯಾರು ಈಗ ನಾವೇನು ಇದು ಮಾಡೋಕ್ಕೆ ಹೋಗ್ತಾ ಇಲ್ಲ. ಆದರೆ ಯಾವ ಥರ ಪರಿಸ್ಥಿತಿಗೆ ತಂದು ಇಟ್ಟಿದ್ದಾರೆ ಅಂದರೆ ಮಕ್ಕ ತೋರ್ಸೋಕ್ಕಾಗಲ್ಲ, ಹಂಗೆ ಮಾಡಿದ್ದಾರೆ. ಈಗ ಕಾನೂನು ಪ್ರಕಾರ ಹೋದರೆ ಅವ್ರು ನಮಗೆ ಏನಾಗುತ್ತೋ ಗೊತ್ತೋ ಸೆಕೆಂಡ್ರಿ. ಅದು ಆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ತಾರೋ ಇಲ್ವೋ ಸೆಕೆಂಡ್ರಿ. ಅದು ಏನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೋ, ಅದೇನು ಮಾಡ್ಕೊತಾ ಇದ್ದಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಆದರೆ ನಡೀತಾ ಇರೋದು ನೋಡಿದ್ರೆ ನಾವು ಮಾಡ್ಕೊಂಡಿರೋ ತಪ್ಪಿಗೆ ನಾವೇ ಹೊಡ್ಕೊಬೇಕಾಗುತ್ತೆ, ಆ ಥರ ಆಗಿದೆ ಈಗ ಪರಿಸ್ಥಿತಿ. ಹಂಗೆ ಆಗಿರೋದು. ನಾನೇ ಅಂತ ಹೇಳ್ತಾ ಇಲ್ಲ, ಮಾಡ್ತಾ ಇರೋರಿಗೆ ಹೇಳ್ತಾ ಇರೋದು. ಮಾಡಿರೋರು ನಿಮಗೆ ಗೊತ್ತಿರುತ್ತೆ, ಆದರೆ ನೀವು ತಪ್ಪು ತಿಳ್ಕೊಂಬಿಡಿ. ನಮಗೆ ಹೇಳ್ತಾ ಇದ್ದಾರೆ, ನಾವೇ ತಪ್ಪು ಮಾಡ್ತಾ ಇದ್ದೀವಿ ಹಂಗಿಂಗೆ ಅಂತ ಅಂದ್ಕೊಂಬಿಡಿ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಬರ್ತಾ ಈ ಥರ ಪ್ರಾಬ್ಲಮ್ ಆಗಿಬಿಟ್ರೆ ನಾವು ಹೆಂಗೆ ಸಂಸಾರ ಮಾಡೋದು ನೀವೇ ಯೋಚನೆ ಮಾಡಿ. ಈಗ ಹೆಂಗಾಗಿದೆ ಅಂದರೆ, ಈಗ ಒಂದು ಕಡೆ ಹೋದರೆ ಮೆಜೆಸ್ಟಿಕ್ ಆಗಲಿ, ನಮ್ಮ ಯಶವಂತಪುರ ಆಗಲಿ, ನಮ್ಮ KR ಮಾರ್ಕೆಟ್ ಆಗಲಿ, KM ಪುರಂ ಆಗಲಿ, ಈ ರೈಲ್ವೆ ಸ್ಟೇಷನ್ಗಳ ಹತ್ರ, ಆಮೇಲೆ ಈ ಸಂಧಿ ಗಿಂದಿ ಸಣ್ಣ ಪುಟ್ಟ ಇಟ್ಟಿರ್ತಾರಲ್ಲ ಆ ಜಾಗದಲ್ಲೆಲ್ಲ ಈಗ ಏನಾಗಿರೋದಂದರೆ ಅದೇ ಪ್ರಾಬ್ಲಮ್ ಆಗಿರೋದು. ಅಲ್ಲಿ ಏನೊಂದು 9 ಕಿಲೋಮೀಟ್ರ್ 6 ಕಿಲೋಮೀಟ್ರಿಗೆಲ್ಲ ಇಷ್ಟಿಷ್ಟು ಅಮೌಂಟ್ ಕೇಳ್ತಾ ಇದ್ದೀರಾ ಅಂದ್ಬಿಟ್ಟು ಜಡ್ಜು ಆ ಥರ ಮಾತಾಡಿದ್ದಾರೆ. ಆದರೆ ನಮ್ಮ ಕಡೆಯಿಂದ ಲಾಯರ್ ಅನ್ನೋದು ಒಬ್ಬರು ಹೋಗಿಲ್ವಂತೆ. ಅದು ಒಂದು ನನ್ನ ಕಿವಿಗೆ ಬಿದ್ದಿರೋ ಮಾಹಿತಿ. ಅದು ಬಿಟ್ಟರೆ ನನಗಿನ್ನೂ ಅಷ್ಟು ಇನ್ಫಾರ್ಮೇಷನ್ ಏನೂ ಗೊತ್ತಿಲ್ಲ. ಹೇಳಿರೋ ಪ್ರಕಾರ ಈ ಥರ ನಮ್ಮ ಆಟೋ ಚಾಲಕರ ಮೇಲೆ ಈ ಥರ ಬಂದಿದೆ ಅಂದ್ಬಿಟ್ಟು ಒಂದು ಇನ್ಫಾರ್ಮೇಷನಲ್ಲಿ ಒಂದು ಇದರಲ್ಲಿ ನೋಡಿದ್ದೀನಿ ನಾನು ಅಷ್ಟೇ. ಆದರೆ ಆಗ್ತಿರೋ ಪ್ರಾಬ್ಲಮ್ ಇದೆ, ಮೀಟ್ರ್ ಹಾಕ್ಬಿಟ್ಟು ಓಡಿಸ್ತಾ ಇಲ್ಲ, ಬಂದಿದ್ದ ರೇಟ್ನ ಕರಿತಿದ್ದಾರೆ. ಅವ್ರ ರೇಟಿಗೆ ಕಸ್ಟಮರ್ ಹೋಗಬೇಕು, ಇಲ್ಲ ಅಂದರೆ ಬರಲ್ಲ. ಆಮೇಲೆ ಕರೆದಿದ್ದ ಜಾಗದಲ್ಲಿ ಆಟೋದವ್ರು ಹೋಗಲ್ಲ. ಯಾರು ಹೋಗಲ್ಲ ಹೇಳಿ? ಎಲ್ಲರೂ ಹೋಗ್ತೀವಿ. ಆದರೆ ರೇಟ್ಗಳು ನೋಡಿಕೊಂಡು ಹೋಗೋದು. ಈಗ ಒಂದು ಕಡೆ ಹೋಗ್ತೀವಿ ಅಂದ್ಕೊಳ್ಳಿ, ಕರ್ಕೊಂಡು ಹೋಗ್ತೀವಿ. ಆ ಕಡೆಯಿಂದ ಯಾರು ಬರ್ತಾರಾ? ನೀವು ಬರ್ತೀರಾ? ನಾನು ವಾದ ಮಾಡ್ತೀನಿ, ನಿಮ್ಮ ಹತ್ರ ಒಂದು ಸ್ವಲ್ಪ ನಾನು ಕೇಳ್ತೀನಿ. ಈಗ ನೀವು ಹೇಳ್ತೀರಲ್ಲ ಕರೆದಿದ್ದ ಜಾಗದಲ್ಲಿ ಹೋಗಲ್ಲ ಅಂತೀರಲ್ಲ, ನಾವು ಹೋಗ್ತೀವಿ. ಆ ಕಡೆಯಿಂದ ಯಾರು ಬಂದುಬಿಟ್ರೆ ನೀನು ಹೇಳಿದ ರೇಟಿಂದಪ್ಪ ನಾನೇ ಕೊಟ್ಬಿಡ್ತೀನಿ, ಓಕೆನಾ? ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ, ಈಗ ಮಾತಾಡ್ತಾ ಇದ್ದಾರಲ್ಲ ಅವರು, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಈ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇರೋರು ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀರ, ಓಕೆನಾ? ಅದು ಬಿಟ್ಬಿಟ್ಟು ಏನೇನೋ ಬೇಕು ಅದನ್ನೇ ಮಾತಾಡೋಕ್ಕೆ ಹೋಗಬೇಡಿ, ಓಕೆನಾ? ಫಸ್ಟು ತಿಳ್ಕೊಂಡು ಮಾತಾಡಿ. ಯಾರೋ ಮಾಡ್ತಾರೆ ಅಂದ್ಬಿಟ್ಟು ಎಲ್ರಿಗೂ ಕೈ ತೋರಿಸ್ತಾ ಇದ್ದೀರಾ ಅನ್ನೋ ಥರ ಆಗ್ತಾಯಿದೆ ಇವಾಗ. ಯಾಕಂದರೆ ಈಗ ನಾವು ಕರೆದಾಗ ನಾನು ಹೋಗ್ತೀನಪ್ಪ. ಯಾರು ಕರೆದ್ರು, ನನ್ನ ವಯಸ್ಸಾಗಿರೋರು ಯಾರೇ ಕರೆದ್ರು ನಾನು ಹೋಗಕ್ಕೆ ರೆಡಿ. ನಾನು ಎಲ್ಲಿದ್ದರೂ ಹೋಗಕ್ಕೆ ರೆಡಿ ನಾನು. ಹಾಗಂದ್ಬಿಟ್ಟು ನಾನು ಬೇರೆಯವ್ರಿಗೆ ಇದು ಬರಲ್ಲ ಅನ್ನೋದು ಇದಿಲ್ಲ. ಎಲ್ರಿಗೂ ಕಷ್ಟ ಇದೆ. ನೀನು 50 ರೂಪಾಯಿ ಕೊಡ್ತೀನಂದ್ರೂ ನಾನು ಹೋಗಕ್ಕೆ ರೆಡಿ ನಾನು. ಆದರೆ ಬೇರೆಯವ್ರು ಮಾಡ್ತಾರೆ ಅಂದ್ಬಿಟ್ಟು ಎಲ್ರಿಗೂ ಕೈ ತೋರಿಸ್ತಾ ಇರೋದು ತಪ್ಪು, ಹಾಗೆ ಮಾಹಿತಿ ಕೊಡ್ತಾ ಇರೋದು ತಪ್ಪು. ಸ್ವಲ್ಪ ನೋಡಿ ನೀವು. ಮಾಹಿತಿ ಕೊಡೋಕ್ಕಿಂತ ಮುಂಚೆ ಜಡ್ಜ್ ಹೇಳ್ತಾರೆ, ಅವರು ಹೇಳಿದ್ದಾರೆ, ಹೇಳಿದ್ಬಿಟ್ಟು ಈಗ ನೀವು ಮಾಡ್ತಾ ಇರೋದು ಮಾಡಿ ಪಬ್ಲಿಕ್ ಮಾಡ್ತಾರೆ, ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಯಾರೋ ಮಾಡ್ತಾ ಇರೋದಕ್ಕೆ ನೀವು ಎಲ್ರಿಗೂ ಕೈ ತೋರಿಸೋ ಥರ ಆಗಿದೆ. ನೀವು ಹೇಳ್ತಾ ಇರೋದು ಹಂಗೆ ಆಗ್ತಿರೋದು. ಪಾಪ ಅವ್ರಿಗೂ ನೋವಾಗುತ್ತೆ. ನಾವೇ ತಪ್ಪು ಮಾಡ್ತಾಯಿದ್ದೀವಿ ಅಂದ್ಕೊತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ವಲ್ಪ ಇದು ಅರ್ಥ ಮಾಡ್ಕೊಳ್ಳಿ ನೀವು. ಯಾಕಂದರೆ ಈಗ ಬರ್ತಾ
ಈ ಜನ್ರೇಷನ್ನೇ ಹಿಂಗೆ ಇರೋದು. ಇದನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಈ ಬೈಕ್ ಟ್ಯಾಕ್ಸಿ ಬಂದಾಗಿಂದ ಹಾವು ಮುಂಗ್ಸಿ ಥರ ಆಗಿರೋದು ಎಲ್ರಿಗೂ ಅಷ್ಟೇ. ಈಗ ನಿಮಗೂ ದುಡಿಮೆ ಇರಲ್ಲ. ನಾನು ಹೇಳೋದಿರೋದು ಏನಂದರೆ, ಈಗ ನಾನು ಮಾತಾಡಿದೆ ನೋಡು ಅದು ಓಕೆ, ಆದರೆ ಇವಾಗಿನ ಪಾಯಿಂಟ್ ನೋಡ್ಕೊಳ್ಳಿ. ಈಗಿನ ಏನು ಪಾಯಿಂಟ್ ಅಂದರೆ, ನೀವು ಕರ್ನಾಟಕದಲ್ಲಿದ್ದು ನೀವು ಎಲ್ಲೋ ಬೋರ್ಡಿಗೆ ನಾವೇನು ಪರ್ಮಿಷನ್ ಬೇಕಂದ್ರೂ ಮಾಡ್ಸೋಣ. ಆದರೆ ಗೌರ್ಮೆಂಟವರೇ ಕೊಡೋಕೆ ರೆಡಿ ಇಲ್ಲ ಅಂದಮೇಲೆ ನೀವೇನಕ್ಕೆ ಇಷ್ಟೊಂದು ಸಾಹಸ ಮಾಡ್ತಾಯಿದ್ದೀರಾ? ಆಗಲಿ ಬಿಡಪ್ಪ, ನಿಮ್ಮ ಕರ್ನಾಟಕದವನು ಇತ್ತಲೇ ಕೆಲಸ ಇಲ್ಲ, ಓಕೆ ಮಾಡ್ತೀವಿ. ಪರ ದೇಶದವರು ಬಂದು, ಪರ ಗಾಡಿಗಳು ಬಂದು ಮತ್ತೇನಕ್ಕೆ ಬೈಕ್ ಓಡಿಸ್ತಾ ಇದ್ದೀರಾ? ನಾನು ಅದನ್ನಪ್ಪ ಕೇಳ್ತಾರೆ. ನಿಮ್ಮ ಕರ್ನಾಟಕದಲ್ಲಿ ಇದ್ಮೇಲೆ ಕರ್ನಾಟಕದ ಗಾಡಿ ಓಡಿಸು. ನಿನಗೆ ಲೈಸೆನ್ಸ್ ಕೊಟ್ಟಿದ್ರೆ ಲೈಸೆನ್ಸ್ ಕೊಡು, ಓಡಿಸಪ್ಪ ಅನ್ಬೋದು. ನಿನಗೇನೂ ಕೊಟ್ಟಿಲ್ಲ ಅಂದರೂ ಓಡಿಸ್ತಾ ಇರೋದು ತಪ್ಪು ತಾನೆ. ಅದು ನಾನು ನಿನಗೆ ಹೇಳ್ತಾ ಇರೋದು. ನೀವು ಹೇಳ್ತೀರಾ ಓಡಿಸ್ರಿ ಅಂತ ಹೇಳ್ತೀರಲ್ಲ, ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ. ಹೇಳೋಕ್ಕಿಂತ ಮುಂಚೆ ನಿಮಗೆಲ್ಲ ಬರಲಿ, ನಿಮಗೆ ಬಂದು ನೀವು ಓಡಿಸಿ, ಎಲ್ಲರೂ ಸುಮ್ಮನೆ ಇರ್ತಾರೆ, ನಿಮಗೆ ಕೇಳೋಕೆ ಹೋಗಲ್ಲ. ಹಾಗಂದ್ಬಿಟ್ಟು ನಿಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದರೂ ಯಾಕೆ ಓಡಿಸ್ತೀರಾ ಅಂದ್ಬಿಟ್ಟು ನಾವೆಲ್ಲರೂ ಕೇಳ್ತಾ ಇರೋದು. ಓಕೆನಾ? ಓಕೆ ಬಿಡಿ, ಇನ್ನೇನು ಮಾಡೋದು. ಇದು ನಮ್ಮ ಲೈಫ್ ಪೂರ್ತಿ ಇದ್ದೇ ಇರುತ್ತೆ, ತಲೆ ಕೆಡಿಸ್ಕೊಳಂಗಿಲ್ಲ. ನನಗೂ ಗೊತ್ತು ಎಲ್ಲ ಕಷ್ಟನೂ, ನಾವೇನೋ ಕಷ್ಟ ನೋಡ್ದಂಗೆ ಬಂದಿಲ್ಲ. ಓಕೆ ನೋಡಿ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ